ಅಂಗವಿಕಲರ 5% ಅನುದಾನ ದುರ್ಬಳಕೆ ಆರೋಪ. ಹರಮಸಾಗರ ಇಲ್ಲಿನ ಗ್ರಾಮ ಪಂಚಾಯಿತಿಯಿಂದ ವಿಶೇಷ ಚೇತನರಿಗೆ ಮೀಸಲಿಟ್ಟಿದ್ದ 5% ಅನುದಾನ ದುರ್ಬಳಕೆಯಾಗಿದೆ ಎಂದು ಆರೋಪಿಸಿ ವಿಶೇಷ ಚೇತನರು ಗ್ರಾಮ ಪಂಚಾಯಿತಿಗೆ ಬುಧವಾರ ಮುತ್ತಿಗೆ ಹಾಕಿದರು. ಮುಖಂಡ ಮಂಜುನಾಥ ಕೊಪ್ಪಳ್ ಮಾತನಾಡಿ 2021, 22 ಹಾಗೂ 22, 23, 24ನೇ ಸಾಲಿನಲ್ಲಿ ಲಕ್ಷಾಂತರ ರೂಪಾಯಿ ಅನುದಾನವನ್ನ ಗ್ರಾಮ ಪಂಚಾಯಿತಿ ಮೀಸಲಿಟ್ಟಿದೆ. ಆದರೆ ಅದನ್ನ ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ಬಳಕೆ ಮಾಡದೆ ಇನ್ನಿತರ ಕೆಲಸಕ್ಕೆ ಉಪಯೋಗಿಸಿದ್ದಾರೆ. ಗ್ರಾಮದ ವಿಶೇಷ ಚೇತನರು ಅಲ್ಲದ 4 ಜನರಿಗೆ 2,61,350 ರೂಪಾಯಿ ಅನುದಾನ ಹಂಚಿಕೆ ಮಾಡಿದ್ದಾರೆ. ಇದರ ಮಾಹಿತಿ ಸರಿಯಾಗಿ ನೀಡುತ್ತಿಲ್ಲ. ಈ ಅನುದಾನಕ್ಕೆ ಕಳೆದ 2 ವರ್ಷದಿಂದ ವಿಶೇಷ ಚೇತನರು ಗ್ರಾಮ ಪಂಚಾಯಿತಿಗೆ ಅಲೆದಾಡುತ್ತಿದ್ರು. ಯಾರು ಅನುದಾನದ ಬಗ್ಗೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಎಂದು ದೂರಿದ್ರು. ಸ್ಥಳಕ್ಕೆ ಆಗಮಿಸಿದ ಪಿಡಿಒ ದೇವೇಂದ್ರಪ್ಪ ಕಮತಾರ್ ಪ್ರತಿಕ್ರಿಯಿಸಿ, ಇದು ನನ್ನ ಅವಧಿಯಲ್ಲಿ ಆಗಿಲ್ಲ. ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮುಂದೆ ಹೀಗಾಗದಂತೆ ನೋಡಿಕೊಳ್ಳಲಾಗುವುದು ಎಂದರು. ವಿಶೇಷ ಚೇತನರಾದ ಬಸವರಾಜ ಹೊಸ ಅಂಗಡಿ, ದುರ್ಗಪ್ಪ ಕಟ್ಟಿಮನಿ, ಪ್ರಭು ಅಂಗಡಿ, ಬರ್ಮಪ್ಪ ಕಳಿ, ಶರಣಪ್ಪ ಹಡಪದ್, ಮರಿಯಪ್ಪ ಹಕ್ಕಿ, ಮಲ್ಲಪ್ಪ ಗುಡುದ್ವ ಮಲ್ಲಪ್ಪ ಗುಡುಗದ್ವಿ, ಜಗನ್ನಾಥ ಕಾಟವ, ಬಸಪ್ಪ ಬುದಿಹಾಳ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬರಬೇಡ, ಇದು ನೀವು ನಮಗೆ ತಿಳಿಸ್ಕೊಡ್ಬೇಕಿದೆ. ಯಾಕಂದ್ರೆ ವಿಕಲಚೇತನ ಗೌರವ ಕೊಡೋದಿಲ್ಲ. ಅಲ್ಲೇ ಹೊರ ನಿಂದರು ಹೋಗು ಎದಕ್ಕೋಸ್ಕರ ಬಂದಿ ಅಂತ ಪ್ರಶ್ನೆ ಮಾಡಕ ತಮ್ಮದು ಇದು ಸರ್ಕಾರ, ನಮ್ಮದು ಇದು ಗ್ರಾಮ ಪಂಚಾಯತಿ ಏನು ತಮ್ಮ ದುಡ್ಡಿಲಿಂತ ತಾವು ಕಡಿಸ್ತಾರ ಗಚರ ಮಾಡ್ತಾರ. ಹಾಗಾದ್ರೆ ನಮ್ಗೆ ಅರ್ಹತೆ ಇಲ್ಲ ಇಲ್ಲಿ ಬರ್ಲಿಕ್ಕೆ. ಮರ್ಯಾದಿನ ಇಲ್ಲ. ಹೊರಗೆ ನಿಂದ್ರಿಸಿಕೊಂಡು ಏನು ಎಂತು ಅಂತ ಮ್ಯಾಲೆ ನಿಂತ್ಕೊಂಡು ಮಾತಾಡ್ತಿರ್ತಾರ. ಮರ್ಯಾದಿಲ್ಲ ಅಂಗವಿಕಲರಿಗೆ, ಏನು ಸವಲತ್ತೂ ಇಲ್ಲ, ಏನೂ ಇಲ್ಲ ಅವ್ರಲ್ಲಿದ್ದ.